ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಮುಗಿತಾ ಇಲ್ಲ ಆಂತರಿಕ ಕಚ್ಚಾಟ. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆ ಇದೀಗ ಮತ್ತೊಂದು ಮಹಾಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿದೆ. ಬಿಜೆಪಿಯ ಸ್ಥಿತಿ ಮತ್ತಷ್ಟು ಹದಗೆಡಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಸಂಘರ್ಷದ ಮಧ್ಯೆ ಬಳ್ಳಾರಿ ಬಡಿದಾಟ. ಶ್ರೀರಾಮುಲು ವಿರುದ್ಧ ಉಸ್ತುವಾರಿ ಗರಂ, ಕೆರಳಿ ಕೆಂಡವಾದ ರಾಮುಲು. ನಿಜಕ್ಕೂ ರಾಜ್ಯ ಬಿಜೆಪಿಗೆ ಗ್ರಹಣ ಹಿಡಿದಿದೆ. ಗ್ರಹಣದ ಕರಿ ಕಾರ್ಮೋಡ ಒಬ್ಬೊಬ್ಬರನ್ನೇ ಆವರಿಸ್ತಾ ಇದೆ. ಆಂತರಿಕ ಕಚ್ಚಾಟ ಜೋರಾಗ್ತಾ ಇದೆ. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ದೊಡ್ಡ ವಾಗ್ವಾದವೇ ನಡೆದು ಹೋಗಿದೆ. ಅದನ್ನ ಒಂದ್ಸಾರಿ ನೋಡಿ. ನನಗೆ ನೇರವಾಗಿ ನಿನ್ನೆ ನಮ್ಮ ಉಸ್ತುವಾರಿಗಳಾದಂತ ರಾಧಾಮೋಹನ್ ಅಗರ್ವಾಲ್ ಅವ್ರು ನೇರವಾಗಿ ಹೇಳಿದ್ರಿ ನನಗೆ, ಹಿಂಗೆ ಮುಖದ ಮೇಲ್ರಿ ಹಂಗೆ ಕುಂತಿಂದ್ರಿ, ಹಂಗೆ ಆ ಕಡೆ ಈ ಕಡೆ ನೋಡ್ಲಾರ್ದಂತ ಅವ್ರು ಏನಂದ್ರಿ, ರಾಮುಲು ಅವ್ರೆ ನಿನ್ನಿಂದನೇ ಸೋಲಾಯ್ತು, ನಿನ್ನೆ ಸೋಲ್ಸಿ ಅಂತೇಳಿ ನನ್ನ ಮೇಲೆ ನೇರವಾಗಿ ಆರೋಪಣೆ ಮಾಡಿದಿರಿ. ನಾನೇನ್ ಹೇಳಿದ್ರಿ, ರಾಧಾಮೋಹನ್ ಅಗರ್ವಾಲ್ ಅವ್ರೆ, ನೀವು ಯಾವ ಬೇಸಿಸ್ ಮೇಲೆ ನನ್ನ ಮೋಸ ಮಾಡಿದೀನಿ, ನಾನು ಸೋಲ್ಸಿದ್ದೀನಿ ಅಂತ ಹೇಳ್ತಾ ಇದ್ರಿ. ನೀವು ಯಾರ ಮಾತು ಕೇಳ್ಕೊಂಡು ನೀವು ಹೇಳ್ತಾ ಇದ್ರಿ. ನಾನು ಇವತ್ತು ಇಷ್ಟು ದೊಡ್ಡ ಕಳಂಕ ಹಾಕಿದಿರಿ. ಇಷ್ಟು ಕಷ್ಟಪಟ್ಟಂತ ವ್ಯಕ್ತಿಗೆ ನೀವು ಹಾಕಿರುವಂತದ್ದು ಇಂತ ಕಳಂಕ ನನಗೆ ಜೀವನದಲ್ಲಿ ನಾನು ಅರಸಲಾರ್ದಂತ ಅಷ್ಟು ದೊಡ್ಡ ನೋವು ಆಗ್ತಾ ಇದ್ರಿ. ಯಾಕೆ ಈ ರೀತಿ ಅಪಮಾನ ಮಾಡ್ತೀವಿ? ಎಲೆಕ್ಷನ್ ಸೋತು ನಾನು ನೋವಲ್ಲಿದ್ದೀನಿ. ಆ ಸೋತ ನಂತರ ಕೂಡ ಇವತ್ತು ಪುನಃ ನನಗೆ ಅವಮಾನ ಮಾಡಂತ ಕೆಲಸ ಮಾಡ್ತಾ ಇದ್ರಿ ಅಂತೇಳಿ ನಾನು ಅವ್ರ ಮೇಲೆ ಕಟ್ಟಿ ಧ್ವನಿಯಿಂದ ಕೇಳುವಂತ ಪ್ರಯತ್ನ ಮಾಡಿದ್ರಿ. ಕೇಳಿದ್ರಲ್ಲ, ಇದು ಯಾರು ಮಾತನಾಡಿದ ಮಾತಲ್ಲ, ಸ್ವತಃ ಪಕ್ಷದ ಕಟ್ಟಾಳು ಶ್ರೀರಾಮುಲು ಆಡಿದ ಮಾತುಗಳು. ನಿನ್ನೆ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಭೆ ನಡೆಸಿದ್ರು. ಗೆದ್ದವರು ಮತ್ತು ಸೋತ ನಾಯಕರ ಜೊತೆ ರಾಧಾ ಮೋಹನ್ ದಾಸ್ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಮತ್ತು ಪರ ಕೆಲ ಮಾತುಕತೆಗಳು ನಡೆದವು. 2 ಗಂಟೆಗಳ ಕಾಲ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕೋರ್ ಕಮಿಟಿ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಂಡೂರು ಸೋಲಿಗೆ ನೀವೇ ಕಾರಣ ಅಂತ ಮಾಜಿ ಸಚಿವ ರಾಮುಲು ಅವರನ್ನ ಪ್ರಶ್ನಿಸಿದ್ದಾರೆ. ಅಗರ್ವಾಲ್ ಮಾತಿಗೆ ಸಿಟ್ಟಾದ ರಾಮುಲು, ನಾನು ಆ ರೀತಿ ಮಾಡಿದ್ರೆ ಸಾಕ್ಷಿ ಕೊಡಿ, ನೀವು ಯಾರದ್ದು ಮಾತು ಕಟ್ಕೊಂಡು ಈ ರೀತಿ ಕೇಳಿದ್ದು ನೋವಾಗಿದೆ, ನಾನು ಈಗಲೇ ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂತ ಸಭೆಯಲ್ಲಿ ರಾಮುಲು ಆಕ್ರೋಶ ಹೊರಹಾಕಿದ್ರು. ರಾಮುಲು ಅವ್ರನ್ನ ಹೆಂಗ ನೀವು ದೇಶಕ್ಕೆ ಹೋದ್ರಿ, ಹೆಂಗ ರಾಮುಲು ಅವ್ರನ್ನ ಸೋತಿದ್ರಿಂದ ಹೆಂಗ್ ಮಾತಾಡ್ತೀರಿ ಅಂತ ಹೇಳಿ ಅವರು ಸದಾನಂದ ಗೌಡ್ರು ನೋವು ಪಟ್ರು. ಆಮೇಲೆ ಎಲ್ಲ ನಮ್ ಕೋರ್ ಕಮಿಟಿ ಸದಸ್ಯರು ಎಲ್ಲಾರು ಕೂಡ ರಾಮುಲು ಮೇಲೆ ಹಿಂಗ್ ಹೇಳ್ಬಾರ್ದಾಯ್ತು, ಯಾಕೆ ನೇರವಾಗಿ ಅರ್ಪಣೆ ಮಾಡಿದ್ರಿ, ಅದು ಹರ್ಟ್ ಮಾಡ್ದಂಗ ಆಯ್ತಲ್ಲ ಅಂತೇಳಿ ಎಲ್ಲರೂ ಕೂಡ ನೋವನ್ನು ವ್ಯಕ್ತಪಡಿಸಿದ್ರು. ಅಂತ ಸಂದರ್ಭದಲ್ಲಿ ನಾನು ಹೇಳಿದೆ, ನೋಡಪ್ಪ ನನ್ನಿಂದ ನೋವಾಗಿದೆ, ನಾನು ಪಾರ್ಟಿನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಂತ ಟೈಮ್ ಎಲ್ಲರೂ ಕುಂತು ಸರಿ ಮಾಡಿದ್ರು. ಆಮೇಲೆ ಎಲ್ಲರೂ ಒಬ್ರಿಗೊಬ್ರು ಸೇರ್ಕೊಂಡು ನಿನ್ನೆ ಹೇಳಬೇಕಾಯ್ತು, ನಾನು ಹಿಂಗ ಈ ವಿಚಾರ ಎಲ್ಲ ಕೂಡ ನಿನ್ನೆ ಎಲ್ಲ ಬೇಡ ನಮ್ಲಿ, ನಾನು ತಪ್ಪ ಮೆಸೇಜ್ ಹೋಗುತ್ತಂದ್ರೆ ಆಯ್ತು ಬಿಡಪ್ಪ ಅಂತ ಹೇಳಿದೆ. ಇವತ್ತು ಮಾಧ್ಯಮಗಳಲ್ಲೆಲ್ಲ ಕೂಡ ಬರುವಂತ ಟೈಮಲ್ಲಿ ನಾನು ಬಾಯಿ ಮುಚ್ಕೊಂಡು ಕುಂತಿರೋ ಸರಿ ಕಾಣಲ್ಲ ಅಂತ ಕಾರಣದಿಂದ ಅವ್ರು ಯಾರ್ಯಾರು ಫೋನ್ ಮಾಡ್ತೀವಿ ಎಲ್ಲರೂ ಕೂಡ ರಿಯಾಕ್ಷನ್ ಕೊಡಂತ ಕೆಲಸ ಮಾಡ್ತಾ ಇದ್ದೀನಿ. ಉಸ್ತುವಾರಿ ವಿರುದ್ಧ ತಿರುಗಿ ಬಿದ್ದ ಕೋರ್ ಕಮಿಟಿ ಸದಸ್ಯರು. ಇದರ ನಡುವೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ಗೆ ಕಮಿಟಿ ಸದಸ್ಯರು ಕ್ಲಾಸ್ ತೆಗೆದುಕೊಂಡ್ರು. ನೀವು ಅಪರೂಪಕ್ಕೊಮ್ಮೆ ಬಂದು ಸಭೆ ಮಾಡ್ತೀರಾ, ಇಲ್ಲಿನ ವಸ್ತುಸ್ಥಿತಿ ನಿಮಗೆ ಗೊತ್ತಿದೆಯಾ ಅಂತೇಳಿ ಪ್ರಶ್ನೆ ಮಾಡಿದ್ರು. ಆಗ ಮಧ್ಯಪ್ರವೇಶಿಸಿದ ವಿಜೇಂದ್ರ, ಕೋರ್ ಕಮಿಟಿ ಸದಸ್ಯರು ಸಹ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹೆಸರು ಸೂಚಿಸಿ ಒಟ್ಟಾರೆ ಆಂತರಿಕ ಕಚ್ಚಾಟ ತಡೆಯೋಕೆ ಬಂದ RMD ಸ್ವತಃ ತಾವೇ ಕಚ್ಚಿಸಿಕೊಂಡು ಹೋಗಿದ್ದು ವಿಪರ್ಯಾಸ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಇದೀಗ ಯತ್ನಾಳ್ ಗರ್ಜನೆಯ ಮಧ್ಯೆ ಬಳ್ಳಾರಿ ಕದನ ಆರಂಭ ಆಗಿರುವುದು ಮತ್ತೊಂದು ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.